ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸೋಮವಾರ ನಮಗೆ ಪಂಚಮಿ ಬಂದಿದೆ, ಸೋಮ ಪಂಚಮಿ ಅಂತ ಹೇಳ್ತೀವಿ. ಸೋಮವಾರದ ದಿನ ಬಂದಿರೋದು ತುಂಬಾ ಅದ್ಭುತವಾಗಿರುತ್ತೆ. ಯಾಕಂದರೆ ವಾರದಲ್ಲಿ ಮೊದಲನೆಯ ದಿನ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಸೋಮವಾರ ಶಿವಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ. ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಎಷ್ಟೋ ಜನ ನೀವೆಲ್ಲರೂ ಕೂಡ ಶಿವನ ಭಕ್ತಾದಿಗಳಾಗಿದ್ದರೆ ಶಿವಸ್ವಾಮಿಗೆ ಅಭಿಷೇಕ ಅನ್ನುವಂಥದ್ದು ತುಂಬ ಇಷ್ಟಪಡ್ತಾರೆ. ಭಗವಂತನು ಅಭಿಷೇಕವನ್ನು ಮಾಡ್ಕೊಂಡು ಬಂದು ಈ ದಿನ ಪಂಚಮಿ ಇರೋದ್ರಿಂದ ಮೊದಲನೆಯ ದಿನ ಅಂತ ಹೇಳಿದೆ. ವಾರ ಪೂರ್ತಿ ನಮಗೆ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ನಡಿಬೇಕು. ನಮ್ಮ ಲೈಫಲ್ಲಿ ಬರುವಂಥ ಕಷ್ಟಗಳು ಹಾಗೆ ಹೋಗ್ಬಿಡಬೇಕು, ನಾವು ನೆಮ್ಮದಿಯಾಗಿ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತೀವಿ. ಆ ಕಷ್ಟಗಳು ರಿಪೀಟ್ ಆಗದೇ ಇರುವಂತೆ ಈ ಪಂಚಮಿ ಕೂಡ ಕೂಡಿ ಬಂದಿರೋದ್ರಿಂದ ಮುಖ್ಯವಾಗಿ ವಾರಾಹಿ ದೇವಿಯನ್ನು ನಾವು ಪಂಚಮಿಗಳಲ್ಲಿ ಆರಾಧನೆ ಮಾಡ್ತೀವಿ. ತಿಂಗಳಲ್ಲಿ 2 ಬಾರಿ ಪಂಚಮಿ ಬರೋದ್ರಿಂದ ಸಂಕಲ್ಪ ಮಾಡಿಕೊಂಡು 2 ಪಂಚಮಿ ಬರೋದು, ಅದರಲ್ಲಿ ಒಂದಾದರೂ ನಾವು ಮಾಡಬಹುದು, ಅವಕಾಶ ಇರುತ್ತೆ ಹೆಣ್ಮಕ್ಳಿಗೆ. ನೀವು ಕೇಳಿಕೊಂಡು 3 ಅಥವಾ 5 ಪಂಚಮಿ ಪೂಜೆ ಮಾಡ್ತೀನಿ ತಾಯಿ. ಬರೀ ಸಾಧಾರಣವಾಗಿ ಆ ತಾಯಿಯನ್ನು ನಾವು ನೆನೆಸ್ಕೊಂಡು ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಕೂಡ ಪುಟ್ಟದಾಗಿ ದೀಪಾರಾಧನೆ ಮಾಡಿದ್ರೆ ಸಾಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ವಿಗ್ರಹ ಇದೆ ಅಂತ ಹೇಳಿದ್ರೆ ಕುಂಕುಮ ಅಭಿಷೇಕ ಮಾಡಿಕೊಂಡ್ರೆ ಬಹಳ ಶಕ್ತಿ ಇರುತ್ತೆ. ತಾಯಿಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ತಾಳೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ಮುಖ್ಯವಾಗಿ ವಿವಾದಗಳು ಏನಾದರೂ ಇದ್ದರೆ ಕೋರ್ಟು, ಕೇಸು, ಕಚೇರಿ ಅಂತ ನಾವೇನಾದರೂ ಅಲೀತಾ ಇದ್ದೀವಿ ಅಂತ ಹೇಳಿದ್ರೆ ಮನೆಗೆ, ಭೂಮಿಗೆ, ಆಸ್ತಿಗೆ ಸಂಬಂಧಪಟ್ಟಂಥದ್ದು ವಿಶೇಷವಾಗಿ ವಾರಾಹಿ ದೇವಿಯನ್ನು ಸಂಕಲ್ಪ ಮಾಡಿಕೊಂಡು ಈ ರೀತಿ ಪಂಚಮಿಗಳಲ್ಲಿ ನೀವೇನಾದರೂ ಪುಟ್ಟದಾಗಿ ದೀಪಾರಾಧನೆ ಮಾಡಿ ತಾಯಿಯ ನಾಮಗಳನ್ನು ಜಪ ಮಾಡಿದ್ರೆ ಸಾಕು, ಬೇಗ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ. ಈ ದಿನ ನಮಗೆ ಸೋಮವಾರ ಪಂಚಮಿ ಬಂದಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಕೆಲಸಗಳು ಏನಿರುತ್ತೋ ಅದನ್ನು ಮಾಡಿಕೊಂಡು ತದನಂತರ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು. ಮನೆಯ ಬಾಗಿಲು, ಹೊಸ್ತಿಲು ಅನ್ನುವಂಥದ್ದು ಬಹಳ ಪ್ರಾಧಾನ್ಯವಾಗಿರುತ್ತೆ. ನೆಗೆಟಿವ್ ಆಗಿರಬಹುದು, ಪಾಸಿಟಿವ್ ಆಗಿರಬಹುದು. ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಹೊಸ್ತಿಲಿನ ಮುಖಾಂತರ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ. ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ಕೂಡ ದುಡ್ಡಿನಿಂದ ಕೂಡಿದೆ. ಎಲ್ಲವೂ ಕೂಡ ನಾವು ದುಡ್ಡನ್ನು ಕೊಟ್ಟೇ ಕೊಂಡುಕೊಳ್ಬೇಕು. ಅದರಿಂದ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಂದೇ ದಿನಕ್ಕೆ ನಾವು ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರು ಆಗೋದಿಲ್ಲ. ಆದರೆ ತಪ್ಪದೆ ಈ ದರಿದ್ರ ಅನ್ನೋದು ದೂರ ಆಗುತ್ತೆ, ಕಡು ಬಡತನ ಅನ್ನೋದು ದೂರ ಆಗುತ್ತೆ. ನಾವು ಕೇಳಿಕೊಂಡಷ್ಟು ನಮಗೆ ಒಂದು ವ್ಯವಸ್ಥೆ ಆಗುವಂತೆ ತುಂಬ ಸುಧಾರಣೆ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ನಮ್ಮ ಜೀವನದಲ್ಲಿ ನಡೆಯುತ್ತೆ. ದಿನದಿಂದ ದಿನಕ್ಕೆ ಅಭಿವೃದ್ಧಿ, ದಿನಾಭಿವೃದ್ಧಿ ಅಂತ ಹೇಳ್ತೀವಲ್ವ, ಆ ರೀತಿ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಅದೃಷ್ಟದ ಅವಕಾಶಗಳು ಅನ್ನೋದು ಬಂದು ಬಾಗಿಲು ತಟ್ಟುತ್ತೆ. ತುಂಬ ಜನಕ್ಕೆ ಒಂದು ಆಶ್ಚರ್ಯ ಆಗಬಹುದು, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೆಲಸಗಳು ಆಗೋದಿಲ್ಲ ಅಂತ. ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗುತ್ತೆ. ಕೈಗೆ ನಾವು ಆ ದುಡ್ಡು ಬರೋದಿದೆ, ಬರ್ತಾನೆ ಇಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ, ಅದು ಸರಾಗವಾಗಿ ಕೈ ಸೇರುತ್ತೆ ಅಂತ ಹೇಳಬಹುದು. ಸಾಲದ ಸಮಸ್ಯೆಗಳಿದ್ದರೆ ಬಹಳ ಬೇಗ ತೀರೋಗುತ್ತೆ. ಅದರಿಂದ ನಾವು ವಿಮುಕ್ತಿ ಹೊಂದಬಹುದು. ಅಷ್ಟು ಶಕ್ತಿ ಇರುವಂಥ ಈ ಹೊಸ್ತಿಲಿನ ಮೇಲೆ ಈ ಒಂದು ಶಕ್ತಿದಾಯಕವಾದ ನೀರನ್ನು ಪ್ರೋಕ್ಷಣೆ ಮಾಡಿ. ಯಾಕಂದರೆ ಇದೆಲ್ಲವೂ ಕೂಡ ಒಂದು ಸುಗಂಧಭರಿತವಾಗಿರುವಂಥದ್ದು. ಇದನ್ನು ಪ್ರೋಕ್ಷಣೆ ಮಾಡಿದಾಗ ಶ್ರೀ ಮಹಾಲಕ್ಷ್ಮಿ ಬಂದು ಚಂಚಲೆ ಆ ತಾಯಿ ನಿಜ. ಆದರೆ ನಾವು ಯಾರು ಭಕ್ತಿಯಿಂದ, ಶ್ರದ್ಧೆಯಿಂದ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ತಾಯಿ ನೆಲೆಸ್ತಾಳೆ. ಅದಕ್ಕೋಸ್ಕರ ನಾವು ಆಡಂಬರದಿಂದ ಮಾಡಬೇಕು ಅಂತಿಲ್ಲ. ನಂಬಿಕೆ ಇಟ್ಟು ಈ ಸಣ್ಣ ವಿಧಾನದಲ್ಲಿ ಮಾಡಿಕೊಂಡ್ರೆ
ತುಂಬ ಲಾಭ ನೋಡಬಹುದು. ಒಂದು ಗಾಜಿನ ಲೋಟ ತಗೊಂಡು ಸ್ವಲ್ಪ ನೀರನ್ನು, ಶುದ್ಧವಾಗಿರುವಂಥ ನೀರು, ನಾವು ಕುಡಿಯುವಂಥ ನೀರನ್ನೇ ಬಳಸಬೇಕು. ಈ ಥರ ನೀವು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಒಂದೊಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಒಂದೊಂದು ಪಿಂಚಷ್ಟು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಕುಂಕುಮವನ್ನು ಹಾಕ್ಕೊಳ್ಳಿ. ಅರಿಶಿಣ ಕುಂಕುಮ ಅನ್ನುವಂಥದ್ದು ನಮಗೆ ಮಂಗಳಕರವಾದ ಕಾರ್ಯಗಳನ್ನು ಮಾಡೋದಕ್ಕೆ ಮುಖ್ಯವಾಗಿ ನಾವು ಬಳಸ್ತೀವಿ. ಎಲ್ಲಿ ಪಚ್ಚ ಕರ್ಪೂರ ಇರುತ್ತೋ ಆ ಜಾಗದಲ್ಲಿ ಯಥೇಚ್ಛವಾದಂಥ ಹಣ ಅನ್ನೋದು ಇರುತ್ತೆ, ಧನ ಅನ್ನುವಂಥ ಆಕರ್ಷಣೆ ಆಗುತ್ತೆ, ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ತಗೊಳ್ಳಿ. ಹಸಿ ಹಾಲನ್ನು ಒಂದು 1/4 ಸ್ಪೂನಷ್ಟು ಅಥವಾ ಒಂದು ಚಿಕ್ಕ ಸ್ಪೂನಷ್ಟು ಹಾಕಿ. ಹಾಲು ಅನ್ನುವಂಥದ್ದು ಅಭಿವೃದ್ಧಿಯ ಸಂಕೇತ, ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು. ಏಕೆಂದರೆ ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಯಾರೇ ಆಗಿರಬಹುದು, ನೀವು ಪೂಜೆಗಳಿಗೆ ಲಕ್ಷ್ಮೀದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಸುಗಂಧಭರಿತವಾಗಿರುವಂಥ ಈ ದ್ರವ್ಯವನ್ನು ಯೂಸ್ ಮಾಡಬೇಕು. ಅಂದರೆ ಪರ್ಫ್ಯೂಮ್, ಅದು ಯಾವುದೇ ಒಂದು ಫ್ರೇಗ್ರೆನ್ಸಲ್ಲಿ ಇರಲಿ, ಅದನ್ನು ಸ್ವಲ್ಪ ತಗೊಳ್ಳಿ. ಇಷ್ಟನ್ನು ಬೆರೆಸಿದ್ದೆ ನಿಮ್ಮ ಬಾಗಿಲ ಹತ್ರ ತಗೊಂಡು ಬಂದು ಸಂಧ್ಯಾ ಸಮಯದಲ್ಲಿ, ಮುಖ್ಯವಾಗಿ ನಾವು ಮನೆ ಒಳಗಡೆ ಹೊರಗಡೆ ಎರಡನ್ನೂ ಗುಡಿಸಿರಬೇಕು. ಇದನ್ನು ಮನೆ ಒಳಗಡೆ ಕೂಡ ನೀವು ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ. ಈ ರೀತಿ ಈ ವಸ್ತುಗಳನ್ನು ಬೆರೆಸಿ ನಾವು ಮನೆ ಒಳಗಡೆ ಹಾಕೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಯಾಕಂದರೆ ಈ ಸುಗಂಧಭರಿತವಾದ ವಸ್ತುಗಳು ಎಲ್ಲವೂ ಕೂಡ ಮನೆ ಒಳಗಡೆ ಹಾಗೂ ಹೊಸ್ತಿಲಿನ ಮೇಲೆ ನಾವು ಪ್ರೋಕ್ಷಣೆ ಮಾಡಿದಾಗ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ವಸ್ತುಗಳು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂಥದ್ದು. ಅದಕ್ಕೆ ಹಿರಿಯರಿಗೆ ಚೆನ್ನಾಗಿ ಗೊತ್ತಿತ್ತು. ಇದನ್ನು ನೀವು ಕೂಡ ಮುಖ್ಯವಾಗಿ ಸೋಮವಾರ ಪಂಚಮಿ ಬಂದಿರೋದ್ರಿಂದ ಈ ದಿನ ನಾವು ಮಾಡುವಂಥ ಯಾವುದೇ ಒಂದು ಕೆಲಸ ಆಗಿರಬಹುದು, ವಾರ ಪೂರ್ತಿ ನಮ್ಮನ್ನು ತುಂಬ ನೆಮ್ಮದಿಯಾಗಿ ಇಡುವಂಥದ್ದು. ಇಷ್ಟನ್ನು ನೀವು ಕಲಿಸಿ ಚೆನ್ನಾಗಿ ಮನೆ ಒಳಗಡೆ ಕೂಡ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ, ತದನಂತರ ಹೊರಗಡೆ ತಗೊಂಡು ಬಂದು ಕೂಡ ಪ್ರೋಕ್ಷಣೆ ಹೊಸ್ತಿಲಿನ ಮೇಲೆ ಮಾಡಿ. ಈ ರೀತಿ ಮಾಡ್ತಾ ಬಂದಾಗ ನಮ್ಮ ಮನೆ ಒಳಗಡೆ ಮಹಾಲಕ್ಷ್ಮಿ ಬರ್ತಾಳೆ. ಅಲಕ್ಷ್ಮಿ ಇದ್ದರೆ ಹೊರಟೋಗ್ತಾಳೆ. ಏಕೆಂದರೆ ಇದು ಎಲ್ಲವೂ ಸೇರಿದಾಗ ಅಲಕ್ಷ್ಮಿಗೆ ಇಲ್ಲಿ ಜಾಗ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಈಸಿಯಾಗಿ ನಮ್ಮ ಕಷ್ಟಗಳನ್ನು, ನಕಾರಾತ್ಮಕ ಶಕ್ತಿಯನ್ನು, ಕಡು ಬಡತನವನ್ನು ದೂರ ಮಾಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ.